ತಲುಪಿದೆ. ತಾವು ಈಗ ಮತ್ತೆ ಬೇರೆ ಬೆಳವಣಿಗೆ ನಡೀತಾ ತಾವು ಇವತ್ತು ನೋಡಿ ಸರ್, ನಾನಿವತ್ತು ಮಹದೇವಪ್ಪ ಸಾಹೇಬ್ರ ಪರವಾಗಿ ನಾವು ಒಬ್ಬರು ಯಾರೋ ಧ್ವನಿ ಎತ್ತದ್ದಲ್ಲ. ಇದು ಒಬ್ಬ ಏಕ ವ್ಯಕ್ತಿಯ ಸಲುವಾಗಿ ಕರ್ನಾಟಕದ ಎಲ್ಲ ದಲಿತ ಪರ ಸಂಘಟನೆಗಳು ಒಂದೇ ವೇದಿಕೆಗೆ ಬಂದದ್ದು ಇದೇ ಮೊದಲನೇ ಸಾಲು. ಸಮುದಾಯದ ವಿಚಾರದಲ್ಲಿ ಒಗ್ಗೂಡವ್ರೆ, ಪಕ್ಷದ ವಿಚಾರವಾಗಿ ಒಗ್ಗೂಡವ್ರೆ, ಏನೋ ಇಶ್ಯೂಸ್ ಇದ್ದಾಗ ಒಗ್ಗೂಡಿರೋದು ನೋಡಿದ್ದೀವಿ. ಬಟ್ ಒಬ್ಬ ವ್ಯಕ್ತಿಗೆ ಪರವಾಗಿ ದಲಿತ ಸಂಘಟನೆ ರೈಟು ಲೆಫ್ಟು ಇನ್ನಿಂತಿದ್ರೆ ಕ್ಯಾಸ್ಟ್ ಅವರೆಲ್ಲ ಒಂದೇ ವೇದಿಕೆಯಲ್ಲಿ ಕುಂತು ಒಂದು ಸುಮಾರು 30,000ಕ್ಕಿಂತ ಹೆಚ್ಚಾಗಿ ಇಂಟೆಲಿಜೆನ್ಸಿ ರಿಪೋರ್ಟ್ ಇದೆ. ಅಷ್ಟು ಜನ ಸೇರಿರೋದು ಇದು ಇತಿಹಾಸ. ಕಾರಣ ಮಹದೇವಪ್ಪ ಸಾಹೇಬ್ರಿಗೆ ಈ ದಲಿತರ ಬೇರೆ ಇರತಕ್ಕಂಥ ಕಾಳಜಿ, ಈ ಜನಪರವಾದಂಥ ಸಂವಿಧಾನಾತ್ಮಕವಾದಂಥ ಯೋಜನೆಗಳು ಮಾಡಿ ಇವರ ಅವಶ್ಯಕತೆ ಈ ಸಮುದಾಯಕ್ಕಿದೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸೇರಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರೆಸ್ ನ್ಯೂಸ್ ಅನ್ನೋ ಒಂದು ಚಾನಲ್ನಲ್ಲಿ ನಮ್ಮ ಹಿರಿಯ ನಾಯಕರು ವಿಧಾನ ಪರಿಷತ್ನ ವಿರೋಧ ನಾಯಕರಾದಂಥ ಶ್ರೀಯುತ ಛಲವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ವಿರೋಧಿಸಿ, ಅದನ್ನು ಖಂಡಿಸಿ ನಾವು ಇವತ್ತು ತಮ್ಮ ಹತ್ರ ಮಾತಾಡ್ತಾಯಿದ್ದೀವಿ. ಹಿರಿಯರು ಪ್ರಬುದ್ಧರು ಅಂತ ನಾವು ಅಂದ್ಕೊಂಡಿದ್ವಿ ಅವ್ರನ್ನ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ ನಮ್ಮ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿಗಳು ಅಂತ ಹೇಳಿದ್ದಾರೆ. ನೋಡಿ ಪ್ರಶ್ನೆ, ನಾವು ಈ ವಿಚಾರವಾಗಿ 24 ಗಂಟೆಯಲ್ಲಿ ಛಲವಾದಿ ನಾರಾಯಣಸ್ವಾಮಿಯವರು ದಲಿತ ಸಂಘಟನೆಯನ್ನು ಕ್ಷಮೆ ಯಾಚಿಸ್ತೆ ಹೋದರೆ ಅದರ ನಂತರ ನಾವು ಅವ್ರ ಮನೆಯನ್ನು ಮುತ್ತಿಗೆ ಹಾಕ್ತೀವಿ. ಯಾಕಂದ್ರೆ ಅವರು ಒಬ್ಬರು ದಲಿತರಾಗಿ ಇದೇ ಥರ ಪರಿಸ್ಥಿತಿನಲ್ಲಿ ಹೋರಾಟ ಮಾಡ್ಕೊಬಂದು ಖರ್ಗೆಯವ್ರನ್ನ ಹೊಗಳ್ತಿದ್ರಲ್ಲ, ಅವತ್ತೇ ಅಷ್ಟು ಪ್ಯಾಕೇಜ್ ತೊಗೋತಿದ್ರು. ಮಾತೆತ್ತಿದ್ರೆ ಅವ್ರು ಹೊಗಳು ಬಂಟರಾಗಿದ್ರಲ್ಲ, ಅವ್ರ ಮನೇಲಿ ಇದ್ಕೊಂಡು ಖರ್ಗೆ ಸಾಹೇಬ್ರ ಹತ್ರ ಇವ್ರು ಎಷ್ಟೆಷ್ಟು ಪ್ಯಾಕೇಜ್ ತೊಗೋತಿದ್ರು. ಮಹದೇವಪ್ಪವ್ರನ್ನ ಸಿದ್ದರಾಮಯ್ಯನವರ ಇದು ಅವ್ರ ಹೇಳಿಕೆ ಇದ್ದಂಗೆ ಇರೋರು ಅಂತೇನೋ ಭಾಳ ಇದಾಗಿ ಮಾತಾಡಿದ್ದಾರೆ. ಮಹದೇವಪ್ಪರು ಯಾರ ಚಡ್ಡಿನೂ ಹೊರಲಿಲ್ಲ ಮಂತ್ರಿ ಆಗೋಕ್ಕೆ. ಜಾತಿ ಬೆಂಬಲ ಇತ್ತು ಇಡೀ ರಾಜ್ಯದಲ್ಲಿ. ಆ ಒಂದು ಇದರಲ್ಲಿ ಕೋಟಾದಲ್ಲಿ ಕೊಡಬೇಕಾಗಿತ್ತು. ಹಿರಿಯ ಮುಸ್ತದಿ ಅನುಭವಿ ರಾಜಕಾರಣಿಗಳಿದ್ರು, ಕೊಟ್ಟಿದ್ದಾರೆ. ನಿಮ್ಮ ಥರ ಇಲ್ಲಿರೋ ದಲಿತರನ್ನ ಬೈರಿ, ಕಾಂಗ್ರೆಸ್ ದಲಿತರನ್ನ, ಅದರಲ್ಲೂ ಖರ್ಗೆ ಸಾಹೇಬ್ರನ್ನ, ಪ್ರಿಯಾಂಕಾ ಸಾಹೇಬ್ರನ್ನ, ಪರಮೇಶ್ವರ್ ಸಾಹೇಬ್ರ, ಮಹದೇವಪ್ಪವ್ರನ್ನ ಬೈಯೋದು ಬಿಟ್ಟರೆ ಬೇರೆ ಅನ್ಯ ಜಾತಿಯವರ ಶಾಸಕರನ್ನ, ಸಚಿವರನ್ನ ಛಲವಾದಿ ನಾರಾಯಣಸ್ವಾಮಿ ಅವರು ಬೈದಿರೋದು, ಟೀಕೆ ಮಾಡಿರೋದು ಒಂದು ವಿಡಿಯೋ ತೋರಿಸಿ. ಅವ್ರ ಕೈಲಿ ಆಗಲ್ಲ, ಅವ್ರಿಗೆ ಆ ತಾಕತ್ತಿಲ್ಲ. ಮಾತೆತ್ತಿದ್ರೆ ದಲಿತರನ್ನ ಬೋದು, ದಲಿತರಿಂದನೇ ಇವ್ರು ಲೀಡ್ರ್ ಆಗಬೇಕು ಅಂತ ಹೊರಟಿರೋರು. ಇವ್ರು ಹೇಳ್ತಾರೆ ಇನ್ನೊಂದು ಮಾತು, ಮಹದೇವಪ್ಪ ಅವರು ಎಂಥದ್ದು SCP TSP ಯೋಜನೆನ ಗ್ಯಾರಂಟಿ ಯೋಜನೆಗೆ ದುಡ್ಡು ತಗೊಂಡ್ರು, ಇವರಿಂದ ತುಂಬಲಾರದು ನಷ್ಟ ಆಗೋದು, ಅದು ಒಪ್ಕೋತೀವಿ ನಾವು. ಮಹದೇವಪ್ಪರ್ಗೆ ಆ ವಿಚಾರದಲ್ಲಿ ಅದನ್ನ ಸಹಿಸಲ್ಲ ದಲಿತ ಸಂಘಟನೆಗಳು. ನಾನು ಕೂಡ ವೈಯಕ್ತಿಕವಾಗಿ ಅದನ್ನು ಸಹಿಸಲ್ಲ. ನಮ್ಮ ಸಮುದಾಯದ ಹಣನ ಗ್ಯಾರಂಟಿ ಯೋಜನೆಗೆ ತಗೋಬೇಡಿ ಅಂತ ನಾವು ಮಹದೇವಪ್ಪವ್ರ ಜೊತೆ ನಾವು ಜಗಳ ಆಡಿದ್ದೀವಿ. ಆ ವಿಚಾರವಾಗಿ ನಾನು ನಾರಾಯಣಸ್ವಾಮಿ ಅವ್ರನ್ನ ಸ್ವಾಗತಿಸ್ತೀನಿ. ನೀವೇನು ಮಾಡ್ತಿದ್ರಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು? ನೀವು ಗೆಣಸ್ಕಿಳ್ತಿದ್ರಾ? ನೀವು ಏಕಾಂಗಿಯಾಗಿ ವಿರೋಧ ಪಕ್ಷದಲ್ಲಿ ವಿಧಾನ ಪರಿಷತ್ನಲ್ಲಿ ಕುಂತ್ಕೋಬೇಕಾಗಿತ್ತು. ಆ SCP TSP ಯೋಜನೆಯನ್ನು ನಮ್ಮ ಜನಕ್ಕೆ ಕೊಡಬೇಕು, ಗ್ಯಾರಂಟಿ ಕೊಡೋಕ್ಕೆ ನಾವು ಬಿಡಲ್ಲ ಅಂತ ನೀವು ಎಂದಿದ್ರೆ ಇಡೀ ರಾಜ್ಯದ ದಲಿತ ಜನ ನಿಮ್ಮನ್ನು ನಮ್ಮ ಸಮುದಾಯದ ನಾಯಕರು ಅಂತ ಒಪ್ಕೊತಿದ್ದು. ನೀವು ಅದನ್ನು ಮಾಡೋದು ಬಿಟ್ಬಿಟ್ಟು ಯಾರು ಕೊಡಲಿಲ್ಲ ಅಂತ ಕೇಳೋಕೆ ನೀನು ವಿರೋಧ ಪಕ್ಷದ ನಾಯಕನ ಮಾಡಿರೋದು. ಸಂವಿಧಾನಾತ್ಮಕವಾದಂಥ ಸ್ಥಾನ ನಿಮಗೆ ಸಿಕ್ಕಿದೆ, ಕಾನೂನು ಹೋರಾಟ ಮಾಡಬೇಕಾಗಿತ್ತು. ಬಾಬಾ ಸಾಹೇಬರು ಋಣದ ಭಿಕ್ಷೆಯಲ್ಲಿ ಬದುಕ್ತಾ ಇರೋರು ನೀವೆಲ್ಲ. ನಿಮ್ಗಳಿಗೆ ಅವಕಾಶ ಸಿಕ್ಕ ಇನ್ನೊಬ್ಬರು ಟೀಕೆ ಮಾಡೋಕ್ಕೆ ಮೊದಲೇ ನಿಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಸನ್ಮಾನ್ಯ ನಾರಾಯಣಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಹೇಳಿಕೆಯನ್ನು ವಾಪಸ್ ಪಡೆದು ಕ್ಷಮೆ ಯಾಚಿಸ್ತೆ ಹೋದರೆ ಇದ್ರ ಪರಿಣಾಮ ಇದು ನಾರಾಯಣಸ್ವಾಮಿ ಅವ್ರು ಯಾರ್ದೋ ಮಾಡೋದಕ್ಕಲ್ಲ, ಅವರು ವೈಯಕ್ತಿಕವಾಗಿ ಅವ್ರಿಗೂ ಮಾಡ್ಕೊಂಡಿರೋ ಅವಮಾನ ಇದು. ಒಬ್ಬ ಹಿರಿಯ ನಾಯಕರಾಗಿ ಪ್ಯಾಕೇಜ್ ಗಿರಾಕಿಗಳು ಅಂತಂದರೆ ಇವರು ನಮ್ಮ ದಲಿತರು ಬಯಕ್ಕೆ BJP ಅವರು ತಾವು ಎಷ್ಟು ಪ್ಯಾಕೇಜ್ ತೊಗೊಂಡಿದ್ದರು. ಕಾಂಗ್ರೆಸ್ಸು ಉರಿಯೋ ಮನೆ ಅಂತ ಹೇಳ್ತಾರೆ, BJP ಏನು ನಮ್ಮನ್ನು ತಪ್ಕೊಬಿಟ್ಟದ? ಮನುವಾದಿಗಳಿರೋ ಪಕ್ಷಕ್ಕೆ ಯಾಕೆ ಹೋದರು? ಇವ್ರಿಗೆ ತಾಕತ್ತಿದ್ರೆ ಇಲ್ಲ ಅಸಮಾಧಾನ ಆದವರು, BJPಲಿ ಅಸಮಾಧಾನ ಇರೋರು ಎಲ್ಲ ಸಮುದಾಯದವ್ರನ್ನೂ ಬಾಬಾ ಸಾಹೇಬ್ರ ಹೆಸರಲ್ಲಿ ಒಂದು ಪಕ್ಷ ಕಟ್ಟಲಿ. ಬಾಬಾ ಸಾಹೇಬ್ರು ಹೇಳಿದ್ದಾರೆ, ಎಲ್ಲ ಕೀಲಿ ಕೈಗಳ ಶಕ್ತಿ ರಾಜಕೀಯದಲ್ಲಿದೆ ಅಂತ. ಮಾಸ್ಟರ್ ಆಫ್ ಕೀ ಪೊಲಿಟಿಕಲ್. ಇವರು ಕೀದೆ ಸಿಂಬಲ್ ತಗೊಂಡು ಅಂಬೇಡ್ಕರ್ ಸಾಹೇಬ್ರ ಹೆಸರಲ್ಲಿ ಒಂದು ಪಕ್ಷ ಕಟ್ಟಲಿ. BJP, ಕಾಂಗ್ರೆಸ್ಸು, JDS ಎಲ್ಲಿ ದಲಿತರಿಗೆ ಅವಮಾನ ಮಾಡಿದೆ, ಎಲ್ಲಿ ದಲಿತರನ್ನು ತುಳಿದಿದೆ, ಇವ್ರನ್ನೆಲ್ಲ ಧಿಕ್ಕರಿಸಿ ಇವ್ರನ್ನೆಲ್ಲ ಮನೆ ಕಳಿಸುವಂಥದ್ದು ಒಂದು ಪಕ್ಷ ಕಟ್ಟಲಿ. ಎಲ್ಲ ಸಮುದಾಯದವ್ರನ್ನೂ ಬ್ರಾಹ್ಮಣರಾದಿಯಾಗಿ ಈ ಪಕ್ಷದಲ್ಲಿ ಬಾಬಾ ಸಾಹೇಬರ ಸ್ಲೋಗ ಒಂದು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಆ ಥರ ಒಂದು ಸಿದ್ಧಾಂತ ಇಟ್ಕೊಂಡು ನಾರಾಯಣಸ್ವಾಮಿಯವರೇ ನೀವು ರಾಜೀನಾಮೆ ಕೊಟ್ಟು ಈಚೆ ಬನ್ನಿ, ನಾವು ನಿಮ್ಮ ಜೊತೆ ಬರ್ತೀವಿ. ಮನುವಾದಿಗಳ ಪಕ್ಷದಲ್ಲಿರೋ ನಿಮ್ಮನ್ನು ನಾವೇ ಬೆಂಬಲಿಸಲ್ಲ. ಇವತ್ತು ಅನಿವಾರ್ಯವಾಗಿ ನಾವು ಕಾಂಗ್ರೆಸ್ಸಲ್ಲಿದ್ದೀವಿ. ಕಾಂಗ್ರೆಸ್ಸಲ್ಲಿ ನಮ್ಮ ಸಮುದಾಯದ ನಾಯಕರುಗಳಿಗೆ ಅನ್ಯಾಯ ಆದರೆ
ನಾವು ರಾಜೀನಾಮೆ ಕೊಟ್ಟು ಈಚೆಗೆ ಬರ್ತೀವಿ. ರಾಜ್ಯಾದ್ಯಂತ ಸಂಘಟನೆ ಮಾಡೋಣ, ಒಂದು ಆಂದೋಲನ ಶುರು ಮಾಡೋಣ, ದಲಿತರ ಶಕ್ತಿ ಏನು ಅಂತ ತೋರೋಣ. ನಿಮಗೆ ನಿಜವಾದ ನೈತಿಕತೆ, ಜಾತಿ ಮೇಲೆ ಅಭಿಮಾನ ಇದ್ದರೆ ನೀವು BJP ಬಿಟ್ಟು ಬನ್ನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನೆನ್ನೆ ಮಾತಾಡಿದ್ದೀರಲ್ಲ, ಅದಕ್ಕೆ ಸಮಯ ಯಾಚಿಸ್ತೇ ಹೋದರೆ ಇದು ಪರಿಣಾಮ ನಮ್ಮ ಜಾತಿಯವರಿಂದ ನಿಮ್ಮನ್ನ ಆ ಸ್ಥಾನದಿಂದ ಇಳಿಸೋ ತನಕ ಬಿಡೋದಿಲ್ಲ. BJPಯವ್ರಿಗೂ ಎಚ್ಚರಿಕೆ, ಮಾತಾಡಬೇಕಾದ್ರೆ ನೀವು ನಿಮ್ಮ ನಾಯಕರುಗಳಿಗೆ ಒಂದು ಗೈಡ್ಲೈನ್ ಮಾಡಿ. BJPಯವ್ರಿಗೆ ಈ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ಯಾವತ್ತು ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾಯಿಸೋಕ್ಕೆ ನಾವು ಬಂದಿದ್ದೀವಿ, ಸಂವಿಧಾನ ಬದಲಾಯಿಸ್ತೀವಿ ಅಂತ ನಾನು ಎಲ್ಲೋಗಿದ್ದಪ್ಪ ನಾರಾಯಣಸ್ವಾಮಿ ನೀನು? ಅದು ಬಾಬಾ ಸಾಹೇಬ್ರಿಗೆ ಮಾಡಿದ ಅವಮಾನ ಅಲ್ವಾ, ಮಾಡಿದ ಅವಮಾನ ಅಲ್ವಾ? ಅವತ್ತಾಕೆ ಧ್ವನಿ ಎತ್ತಲಿಲ್ಲ ನೀನು? ನೀನೇ ಬುದ್ಧಿವಂತ ಅನ್ಕೋಬೇಡಪ್ಪ, ಎಲ್ಲರೂ ಬುದ್ಧಿವಂತರೇ. ಯಾಕೆಂದರೆ ನಮ್ಮ ಸಮುದಾಯದಲ್ಲಿ ಒಂದು ಸ್ಥಾನದಲ್ಲಿದ್ದೀರಿ ಅಂತ ನಾವು ಗೌರವಿಸ್ತೀವಿ. ನಾಳೆ ದಿನ ಛಲವಾದಿ ನಾರಾಯಣಸ್ವಾಮಿಯವ್ರಿಗೆ BJP ಪಕ್ಷದಲ್ಲಿ ಅವಮಾನ ಆದರೆ, ಅನ್ಯಾಯ ಆದರೆ ನಾವು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ನಿಂತ್ಕೊತೀವಿ. ನೀನು ನನ್ನ ರಕ್ತ, ನನ್ನ ಜಾತಿಕ, ನಮ್ಮ ಸಮುದಾಯದ ಒಬ್ಬ ನಾಯಕನಾಗಿ ಎಲ್ಲೋ ಪಕ್ಷದಲ್ಲಿ ಬೆಳೀಲಿ ಅಂತ ಅಭಿಮಾನದಿಂದ ನಾವು ಗೌರವಿಸ್ತೀವಿ. ಆದರೆ ದಲಿತ ಸಂಘಟನೆನ ನೀನು ಹೀಯಾಳಿಸಿರೋದನ್ನು ನೀವು ವಾಪಸ್ ತಗೋಬೇಕು. ಇಲ್ಲದೆ ಹೋದರೆ ನಿಮ್ಮ ಮನೆನ ಮುತ್ತಿಗೆ ಹಾಕ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ.